ಮಧ್ಯದಲ್ಲಿ ನೀರು ಹರಿಯುವುದಕ್ಕೆ ಬಿಡಬೇಕಲ್ಲ, ಇಲ್ಲದಿದ್ರೆ ತೃಣವೊಂದನ್ನು ಮುಂದಿರಿಸಿ ಉತ್ತರ ಕೊಡುವುದಕ್ಕೆ ಸಾಧ್ಯವಿದೆ ಅಂತೆ. ಈತ ನನಗೆ ತೃಣಕ್ಕೆ ಸಮಾನ ಆದ ಕಾರಣ ಉತ್ತರ ಬೇಕಿದೆ ನಿನಗೆ. ನನಗೆ ಮೊದಲೇ ನಿರೀಕ್ಷೆ ಇತ್ತು, ಅದು ಇಷ್ಟೆಲ್ಲ ಸಿಕ್ಕುತ್ತದೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಕೆಲವು ಬಿರುದು ಭಾವನೆ ಉಂಟು ನಿಮಗೆ. ಭಾವನೆ ಬೇಡ, ಬಿರುದಾವನಿ ಎಲ್ಲ ಅದರೊಳಗು ಎಲ್ಲ ಇದರೊಳಗುಂಟು. ಅದಕ್ಕೆ ಅವತ್ತೊಂದು ಆಗ್ತದೆ, ನಾನು ಮೊದಲು ಹೋಗ್ತೇನೆ, ನಾನು ಮೊದಲು ಹೋಗ್ತೇನೆ. ಸೀತಾದೇವಿ ಒಂದು ಕೊಟ್ಟಂತ ಆದ್ರೆ ಅದು ಹಾಗೆ, ಅದು ಹಾಗಿರ್ಬಹುದು. ನಾನು ಪ್ರಾರ್ಥಿಸುದು ಇಂಥದ್ರಿಂದ ಬೇರೆ ಯಾರಿಗೂ ಸಿಕ್ಕುದು ಬೇಡ. ನಮಗೆ ಒಂದೊಂದೇ ಕೊಡ್ತೇನೆ, ಒಂದು ವಿಮರ್ಶನೆ ಮಾಡಿ. ಮೊದಲೇ ಕೊಡುದು ಗುಲಾಮ, ನೀವು ರಾಜ, ನೀವು ರಾಣಿಯನ್ನು ಹುಡುಕುತ್ತಾ ಬಂದಿದ್ದೀರಂತೆ. ದುಷ್ಟ, ಪಾಪಿ, ಅಧಮ, ನೀಚ, ಆಮೇಲೆ ಚೀ ತೂ ನಾಯಿ. ತಮಗೆ ಬುದ್ಧಿ ಹೇಳುವ ಸ್ಥಳದಲ್ಲಿ ನಾನು ಇಲ್ಲ. ಒಂದು ಮಾತು, ಒಂದು ಸಿಟ್ಟು ಬಂದಾಗ ನಾವು ಬಾವಿಗೆ ಹಾರಿದೆವು, ಅಂತಹ ನೂರಾರು ಸಿಟ್ಟು ಬಂದರೂ ಮತ್ತೆ ಬಾವಿಯಿಂದ ಮೇಲೆ ಬರುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಒಂದು ಪ್ರಯತ್ನಕ್ಕೆ ವಿಫಲರಾಗುವುದು ಬೇಡ, ಇನ್ನೊಮ್ಮೆ ಪ್ರಯತ್ನ ಸಫಲವಾಗಬಹುದು. ಇಷ್ಟಕ್ಕೂ ನಿಮ್ಮ ವರದಿ ಮಣಿಗೆ ಯಾವುದರಲ್ಲಿ ಕಡಿಮೆ ಮಾಡಿದ್ದಾರೆ ಹೇಳಿ? ಸರಿ ಅಂದ್ರೆ ಸರಿ, ದುಡುಕು ಸ್ವಭಾವ ಒಳ್ಳೆದಾಗ್ತದೆ ಹೇಳಿ. ಆದರೂ ಇವಳ ಮೇಲಿಗೆ ಬಿಡ್ತಾಳೆ ಮಂಗಳ ಮಹಿಮನಾದಂತಹ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರಮ
ಅವನೇ ನನ್ನನ್ನು ಹತ್ತಿರ ಕರೆದು ಅವನ ದಾಸನಾದಂತಹ ಅವನ ಭಕ್ತನಾದಂತಹ ಅಲ್ಲ ಅವನ ಮಗನ ಆಗಿರುವಂತಹ ನನ್ನನ್ನು ಹರಸಿ ಆಶೀರ್ವಾದವನ್ನು ಮಾಡಿ ನಿನ್ನನ್ನು ನೋಡುವುದಕ್ಕೆ ಬೇಕಾಗಿ ಕಳುಹಿಸಿಕೊಟ್ಟಿದ್ದಾನೆ. ಅಲ್ಲ ಕೋಮಲಾಂಗನಾದಂತಹ ಲಕ್ಷ್ಮಣ ದೇವ ಅವರು ಕೂಡ ನನ್ನನ್ನು ಹೇಳಿ ನಿನ್ನನ್ನು ಕಾಣುವುದಕ್ಕೆ ಬೇಕಾಗಿ ನನ್ನನ್ನು ಹರಸಿ ಕಳುಹಿಸಿಕೊಟ್ಟಿದ್ದಾರೆ. ಅಲ್ಲ ಕಪಿವೀರನಾದಂತಹ ಸುಗ್ರೀವನು ಅಲ್ಲ ಜಾಂಬವರು ಅವರ ಆಶೀರ್ವಾದವನ್ನೆಲ್ಲ ನಾನು ಪಡೆದು ನಿನ್ನನ್ನು ಕಾಣುವುದಕ್ಕಾಗಿ ಓಡೋಡಿಕೊಂಡು ಬಂದವ. ವಾಯುಸುತನಾದಂತಹ ಅಂಜನಾಸುತನಾದಂತಹ ನನ್ನನ್ನು ಹನುಮಂತ ಅಂತ ನನ್ನನ್ನು ಕರೆಯುತ್ತಾರೆ. ನಿನ್ನನ್ನು ಹುಡುಕುವುದಕ್ಕೆ ಬೇಕಾಗಿ ನಾವು ಕಪಿಗಳು 4 ಗುಂಪುಗಳನ್ನು ಮಾಡಿದ್ದೇವೆ ತಾಯಿ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹೀಗೆ 4 ದಿಕ್ಕುಗಳಲ್ಲಿ ನಿನ್ನನ್ನು ಹುಡುಕುವುದಕ್ಕಾಗಿ ಹೊರಟಂತಹ ನಾವುಗಳು ದಕ್ಷಿಣ ದಿಕ್ಕಿಗೆ ಬಂದವರಲ್ಲಿ ನಾನು ಕೂಡ ಒಬ್ಬ. ರಾಮದಾಸನಾದಂತಹ ಅಂಜನಾ ಸುತನಾದಂತಹ ವಾಯುದೇವನ ಮಗನಾದಂತಹ ನನ್ನನ್ನು ಹನುಮಂತ ಅಂತ ಕರೀತಾರೆ. ನಿನ್ನನ್ನು ಹುಡುಕುವುದಕ್ಕೆ ಬೇಕಾಗಿ ಸಾಗರವನ್ನು ದಾಟಿ ನಾನು ಬಂದಿದ್ದೇನೆ. ಇದು ಸತ್ಯ ತಾಯಿ. ಒಮ್ಮೆ ನೋಡು, ನನ್ನಲ್ಲಿ ಮಾತಾಡು ಮಾತಾಡು ಮಾತಾಡು. ಚಿತ್ತವಿದು ದೇವಿ ನಿಮ್ಮ ವರ್ತಮಾನವನ್ನೆಲ್ಲ ಕೇಳುವೆಗೆ. ಇನ್ನೂ ನನ್ನಲ್ಲಿ ಸಂಶಯವನ್ನು ನೀನು ಹೊರತಾಡಿಸಿಕೊಳ್ಳಿ. ಆದ್ರೆ ನಿಮ್ಮ ಮುಖ ಭಾವವನ್ನೇ ನಾನು ಆಗದಿಂದ ಗಮನಿಸ್ತಾ ಇದ್ದೇನೆ. ಮೊದಲು ಸಂಪೂರ್ಣವಾದಂತಹ ಸಂಶಯ ದೃಷ್ಟಿಯಿಂದ ನನ್ನನ್ನು ನೋಡ್ತಾ ಇದ್ದಂತಹ ನೀವು ಅಂಜನಾಸುತ ರಾಮಪಂಟ ಅಂತ ನಾನು ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿದ್ದಂತಹ ಸಂಶಯದಲ್ಲಿ ಅರ್ಧ ಭಾಗ ಹೋಗಿದೆ ಅನ್ನುವುದನ್ನು ನಿಮ್ಮ ಮುಖಭಾವದಿಂದಲೇ ತಿಳಿಯುವುದಕ್ಕೆ ಸಾಧ್ಯ. ಉಳಿದ ಸಂಶಯವೂ ಹೋಗುವುದಕ್ಕೆ ಬೇಕಾಗಿ ನಿಮ್ಮ ಚರಿತ್ರೆಯನ್ನು ನನಗೆ ತಿಳಿದ ಹಾಗೆ ನಾನು ಹೇಳುತ್ತೇನೆ ತಾಯಿ. ಅದರಲ್ಲಿ ತಪ್ಪು ಅಥವಾ ಸುಳ್ಳು ಸತ್ಯವೋ ಏನು ಅನ್ನೋದನ್ನು ನೀವೇ ವಿಮರ್ಶೆ ಮಾಡಬೇಕಮ್ಮ ತಾಯಿ. ಚತುಸ್ಸಾಗರ ಮಧ್ಯಗತವಾದಂತಹ ಭೂಮಂಡಲದಲ್ಲಿ ಅಯೋಧ್ಯೆ ಅನ್ನುವಂತಹ ಪುರ ಶ್ರೇಷ್ಠವಾಗಿದೆಯಂತೆ, ಜ್ಯೇಷ್ಠವಾಗಿದೆಯಂತೆ. ಹೌದೇನಮ್ಮ? ಅಂತಹ ಅಯೋಧ್ಯೆಯಲ್ಲಿ ಚಕ್ರವರ್ತಿಯಾಗಿ ಮೆರೆದವರು ದಶರಥ ನೃಪಾಲನಂತೆ. ಇದು ಸತ್ಯವೇ ತಾಯಿ. ಅಂತಹ ದಶರಥ ಚಕ್ರವರ್ತಿಗೆ ಕೌಸಲ್ಯ, ಕೈಕೆ, ಸುಮಿತ್ರೆ ಅನ್ನುವಂತಹ 3 ಮಂದಿ ಪತ್ನಿಯರಂತೆ. ಇದು ಸತ್ಯವೇ ತಾಯಿ. ಆ 3 ಮಂದಿ ಪತ್ನಿಯರಲ್ಲಿ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಎಂಬಂತಹ 4 ಮಂದಿ ಪುತ್ರರನ್ನು ದಶರಥ ಚಕ್ರವರ್ತಿ ಪಡೆದರಂತೆ. ಇದು ಸತ್ಯವೇ ತಾಯಿ. ಅದರಲ್ಲಿ ಶ್ರೇಷ್ಠನಾದಂತಹ ಕರ್ಮಪುತ್ರನೂ ಆದಂತಹ ಜ್ಯೇಷ್ಠನೂ ಆದಂತಹ ಶ್ರೀರಾಮಚಂದ್ರಮ ಸಣ್ಣ ಪ್ರಾಯದಲ್ಲಿ ವಿಶ್ವಾಮಿತ್ರರ ಜೊತೆಯಲ್ಲಿ ಯಜ್ಞ ಸಂರಕ್ಷಣೆಗಾಗಿ ಕಾಡಿಗೆ ಹೋದರಂತೆ. ಇದು ಸತ್ಯವೇ ತಾಯಿ. ಅಲ್ಲಿ ತಾಟಕಿ, ಸುಬಾಹು, ಮಾರೀಚರೆ ಮೊದಲಾದಂತಹ ರಕ್ಕಸರನ್ನು ಕೊಂದ ಬಳಿಕ ವಿಶ್ವಾಮಿತ್ರರ ಮಾತಿನ ಪ್ರಕಾರ ಮಿಥಿಲಾ ನಗರಿಗೆ ಜನಕನ ಓಲೆಯನ್ನು ಮನ್ನಿಸಿ ಅಲ್ಲಿಗೆ ಬಂದಿದ್ದಾರಂತೆ. ಇದು ಸತ್ಯವೇ ತಾಯಿ. ಅಲ್ಲಿ ಪೂಜೆಗಿಟ್ಟಂತಹ ಸುನಾಭ ಅನ್ನುವಂತಹ ಶಿವಧನುಸ್ಸವನ್ನು ಜೇಗೈಯುವಂತಹ ಸಂದರ್ಭದಲ್ಲಿ ಆ ಬಿಂದು ಮುರಿದು ಹೋಯಿತಂತೆ. ಇದು ಸತ್ಯವೇ ತಾಯಿ. ಅಲ್ಲಿಯೇ ನಿಮ್ಮನ್ನು ವರಿಸಿದರಂತೆ. ಇದು ಸತ್ಯವೇ ತಾಯಿ. ಸೀತಾ ದೇವಿಯಾದಂತಹ ನಿನ್ನನ್ನು ವರಿಸಿ ಅಯೋಧ್ಯೆಗೆ ಬರುವಂತಹ ಸಂದರ್ಭದಲ್ಲಿ ಪರಶುರಾಮರ ಗರ್ವಾಪಹಾರವನ್ನು ಮಾಡಿದರಂತೆ. ಇದು ಸತ್ಯವೇ ತಾಯಿ. ಆ ಬಳಿಕ ಪಿತೃವಚನ ಅನುಲ್ಲಂಘನೀಯವೆನ್ನುವಂತಹ ಸಂತವಾಣಿಯನ್ನು ಒಪ್ಪಿಕೊಂಡಂತಹ ಶ್ರೀರಾಮಚಂದ್ರಮ ತಂದೆಯ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ವನವಾಸ ದೀಕ್ಷೆಯನ್ನು ಕೈಗೊಂಡರಂತೆ.
ಇದು ಸತ್ಯವೇ ತಾಯಿ. ಆ ಸಂದರ್ಭದಲ್ಲಿ ಅವರ ಛಾಯಾನುವರ್ತಿನಿಯಾದಂತಹ ನೀನು ರಾಮನಿಲ್ಲದಂತಹ ಅಯೋಧ್ಯೆ ನನ್ನ ಪಾಲಿಗೆ ಕಾಡು, ಶ್ರೀರಾಮಚಂದ್ರಮ ಇರುವಂತಹ ಕಾಡೇ ನನ್ನ ಪಾಲಿಗೆ ಅಯೋಧ್ಯೆ ಅಂತ ಭಾವಿಸಿ ಅವನನ್ನೇ ಅನುಸರಿಸಿಕೊಂಡು ಬಂದಿಯಂತೆ. ಇದು ಸತ್ಯವೇ ತಾಯಿ. ನಿಮ್ಮ ಸೇವೆ ಮಾಡುವುದಕ್ಕಾಗಿ ಲಕ್ಷ್ಮಣನೂ ಕೂಡ ನಿಮ್ಮ ಜೊತೆಯಲ್ಲೇ ಹೊರಟು ಬಂದಂತೆ. ಇದು ಸತ್ಯವೇ ತಾಯಿ. ಹಾಗೆ ಬಂದು 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 ಪಂಚವಟಿ ಕ್ಷೇತ್ರವನ್ನು ಸೇರಿದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಜಿಂಕೆಯನ್ನು ಕಂಡಂತಹ ನೀವು ಅದು ಬೇಕು ಅಂತ ಹಠ ಮಾಡಿದ್ರಂತೆ. ಇದು ಸತ್ಯವೇ ತಾಯಿ. ನಿಮ್ಮ ಆಶೆಯನ್ನು ಪೂರೈಸುವುದಕ್ಕಾಗಿ ಶ್ರೀರಾಮಚಂದ್ರಮ ಆ ಕಡೆಗೆ ಹೋದಂತಹ ಸಂದರ್ಭ, ಬಾರದೇ ಇದ್ದಂತಹ ಸಮಯದಲ್ಲಿ ಲಕ್ಷ್ಮಣನನ್ನು ನೀವು ಕಳುಹಿಸಿಕೊಟ್ಟರಂತೆ. ಇದು ಸತ್ಯವೇ ತಾಯಿ. ಆ ಬಳಿಕ ಅಲ್ಲಿಗೆ ಬಂದಂತಹ ಆ ರಾವಣೇಶ್ವರ ಕಪಟ ಋಷಿಯ ವೇಷದಲ್ಲಿ ಬಂದು ನಿಮ್ಮನ್ನು ಅಪಹಾರ ಮಾಡಿದಂತೆ. ಇದು ಸತ್ಯವೇ ತಾಯಿ. ಹಾಗೆ ಅಪಹಾರ ಮಾಡಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪಡೆದಂತಹ ಜಟಾಯುವನ್ನು ಮೋಸದಲ್ಲಿ ಕೊಲ್ಲ ಹೊಡೆದಾಗ ಅವಳಿಗೆ ವರವನ್ನು ಕೊಟ್ಟು ನೀವು ಹೊಂದಿರಂತೆ. ಇದು ಸತ್ಯವೇ ತಾಯಿ. ಇದು ಇಷ್ಟೂ ನಿಮಗೆ ತಿಳಿದಂತಹ ವಿಷಯ. ಆಮೇಲೆ ಕಥೆಯನ್ನು ಹೇಳುತ್ತೇನೆ. ಮಾರೀಚನನ್ನು ವಧಿಸಿ ಹಿಂದೆ ಬರುವಂತಹ ಸಂದರ್ಭದಲ್ಲಿ ಪರ್ಣ ತೀರದಲ್ಲಿ ನೀವು ನಿಲ್ಲುವಂತೆ ಶ್ರೀರಾಮಚಂದ್ರಮ ಹೇಳಿದ ಸಂತಹ ಸತ್ಯ. ರಾಮ ಲಕ್ಷ್ಮಣರು ನಿನ್ನನ್ನು ಹುಡುಕುತ್ತಾ ಹಾಗೆಯೇ ಮುಂದೆ 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 ಹೋಗಿ ಕಬಂಧನೋ ವಿರಾಧನೋ ವಾಲಿಯೋ ಮೊದಲಾದವರಿಗೆಲ್ಲ ಮೋಕ್ಷವನ್ನು ಕರುಣಿಸಿ ಮಳೆಗಾಲವನ್ನು ದಾಟಿ ಕಪಿನಾಯಕರಾದಂತಹ ನಮ್ಮನ್ನೆಲ್ಲ ಒಟ್ಟುಗೂಡಿಸಿದಾಗ ನಿನ್ನನ್ನು ಹುಡುಕುವುದಕ್ಕೆ ಬೇಕಾಗಿ ಹೊರಟು ಬಂದವರಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಬಂದಂತಹ ಒಬ್ಬ ಕಪಿಯಲ್ಲಿ ಅಂಜನಾಸುತನಾದಂತಹ ಈ ಹನುಮಂತ ನಿನ್ನನ್ನು ನೋಡುವುದಕ್ಕಾಗಿ ಬಂದಿದ್ದಾನೆ. ಇದೆಲ್ಲ ಸತ್ಯವೇ ತಾಯಿಯ ಸತ್ಯವೇ? ಸುಳ್ಳಾದರೆ ಮಂಗಳ ಮಹಿಮ ಕಾಮರ ಕಿರುಗಳಿಗಿದ್ದ ಉಂಗುರ ಬಗುದೆ ನೋಡು. ಮಂಗಳ ಮಹಿಮ ಕಾಮರ ಕಿರುಗಳಿಗಿದ್ದ ಉಂಗುರ ಬಗುದೆ ನೋಡು. ನಿಮ್ಮ ವಂಶದ ಇಷ್ಟು ಕಥೆಯನ್ನು ನಾನು ಹೇಳಿದರೂ ಕೂಡ ನೀವು ನನ್ನನ್ನು ನಂಬುವುದಿಲ್ಲ. ಆ ಬಳಿಕ ನನ್ನನ್ನು ನಂಬುವುದಕ್ಕೆ ಬೇಕಾಗಿ ಇನ್ನೂ ಒಂದು ಘಟನೆಯನ್ನು ನಿಮಗೆ ನೆನಪಿಸ್ತೇನೆ. ಚಿತ್ರಕೂಟ ಅನ್ನುವಂತಹ ಪ್ರದೇಶದಲ್ಲಿ ನೀವೆಲ್ಲರೂ ವಾಸವಾದಂತಹ ಸಂದರ್ಭದಲ್ಲಿ ನೀವು ಗಂಡ ಹೆಂಡತಿ ಒಮ್ಮೆ ಜಲಕ್ರೀಡೆ ಆಡಿದ್ದೀರಂತೆ. ಇದು ಸತ್ಯವೇ ತಾಯಿ. ಆಗ ಸರಸಕ್ಕೆ ಬೇಕಾಗಿ ಶ್ರೀರಾಮಚಂದ್ರಮ ಮುಂಗೈಯಿಂದ ನಿಮ್ಮನ್ನು ಹೀಗೆ ಎತ್ತಿ ಬಿಸಾಡಿದ್ದಾರಂತೆ. ಅದು ಸತ್ಯವೇ ತಾಯಿ. ಆವಾಗ ನೀವು ಹುಸಿ ಮುನಿಸಿನಿಂದ ಹತ್ತಿದ್ದೀರಂತೆ. ಇದು ಸತ್ಯವೇ ತಾಯಿ. ಆ ಬಳಿಕ ದಂಡಕಾರಣ್ಯ ಅನ್ನುವಂತಹ ಪ್ರದೇಶದಲ್ಲಿ ಅಗಸ್ತ್ಯರು ನಿಮ್ಮ ಗಂಡನಿಗೆ ದಂಡವನ್ನು ಇತ್ತರಂತೆ. ಇದು ಸತ್ಯವೇ ತಾಯಿ. ಆ ಬಳಿಕ ಅತ್ರಿ ಮಹರ್ಷಿಯ ಹೆಂಡತಿಯಾದಂತಹ ಅನುಸೂಯಾದೇವಿ ನಿಮಗೆ ಭೂಷಣವನ್ನು ಕೊಟ್ಟರಂತೆ. ಇದು ಸತ್ಯವೇ ತಾಯಿ. ಅಮ್ಮ, ಈ ಮಾತೆಲ್ಲವೂ ನಾನು ಸುಳ್ಳು ಮಾತು ಅಂತ ನೀನು ಎಣಿಸ್ತಾ ಇದ್ರೆ ಇನ್ನು ಕೊನೇ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಸುಗ್ರೀವನಿಂದ ಆಜ್ಞೆಯನ್ನು ಪಡೆದು ಜಾಂಬವರ ಜೊತೆಯಲ್ಲಿ ನಾವೆಲ್ಲವೂ ಹೊರಡುವುದಕ್ಕೆ ಸಿದ್ಧರಾದಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರನನ್ನು ಹತ್ತಿರ ಕರೆದನಮ್ಮ. ಮಾತ್ರ ಅಲ್ಲ, ಸೀತಾದೇವಿಯನ್ನು ಹುಡುಕುವುದಕ್ಕೆ ನೀನೇ ಸಮರ್ಥ ಅಂತ ಹೇಳಿದಂತಹ ಆ ಶ್ರೀರಾಮಚಂದ್ರಮ ಒಂದು ವೇಳೆ ಸೀತೆಯನ್ನು ನೀನು ನೋಡಿದ್ದೇ ಹೌದಂತಾದ್ರೆ ನಿನ್ನನ್ನು ನಂಬುವುದಕ್ಕೆ ಬೇಕಾಗಿ ಒಂದು ಕುರುಹನ್ನು ನನ್ನಲ್ಲಿ ಕೊಟ್ಟಿದ್ದಾರೆ. ಅದೇ ಅವರ ಕಿರು ಬೆರಳಿಗೆ ಆರಾಧಿಸುವಂತಹ ಶ್ರೀರಾಮಚಂದ್ರನ ಮುದ್ರೆ ಉಂಗುರ. ಅದನ್ನೇ ಹಿಡಿದುಕೊಂಡು ಬಂದಿದ್ದೇನೆ. ಕೊನೆಯ ಪ್ರಯತ್ನವಾಗಿ ಈ ಮುದ್ರೆ ಉಂಗುರವನ್ನು ನಿನಗೆ ಕೊಡ್ತಾ ಇದ್ದೇನೆ. ಈ ಉಂಗುರವನ್ನು ನೋಡಿ ಆದರೂ ನಾನು ಯಾರು ಅನ್ನೋದನ್ನು